ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಹಾಗೂ ಎಷ್ಟು ನೀವು ಪ್ರಯತ್ನ ಪಟ್ಟರು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂದಾಗ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಇದ್ರ ಸಲುವಾಗಿ ಒಂದು ಬೆಸ್ಟ್ ಆದಂಥ ರೆಮಿಡಿ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೋಡಿ, ಮೊದಲೊಂದು ಇಲ್ಲಿ ಕಬ್ಬಿಣದ ಹಂಚವನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದೇ ರೀತಿಯಾದಂಥ ಕಬ್ಬಿಣ ವಸ್ತು ಇಲ್ಲಿ ಬಳಕೆ ಮಾಡಬಹುದು. ಆಮೇಲೆ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಏನಂದರೆ ದಾಳಿಂಬೆ ಸೊಪ್ಪೆ. ನೋಡಿ, ನಾವು ದಾಳಿಂಬನ ತಿಂದು ಅದ್ರ ಸೊಪ್ಪಿನ ಕಸ ಅಂತ ಬಿಸಾಕ್ತೀವಿ. ಆದರೆ ಇದು ನಮ್ಮ ಹೇರ್ ಸಲುವಾಗಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಈ ಒಂದು ರೆಮಿಡಿ ನೀವು ಒಂದ್ಸಲ ಇವತ್ತು ಯೂಸ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಯಾವತ್ತೂ ಕೂಡ ನೀವು ದಾಳಿಂಬೆ ಸೊಪ್ಪೆನ ಈ ರೀತಿಯಾಗಿ ಬಿಸಾಕಲ್ಲ. ಸೊ ಅದನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರ ಒಳಗಡೆ 1 ಟೇಬಲ್ ಸ್ಪೂನ್ ಆಫ್ ಕಲೋಂಜಿ ಸೀಡ್ಸ್ನ ಹಾಕೋತಾ ಇದ್ದೀನಿ. ಅದನ್ನು ಸಹ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಆಗುತ್ತೆ. ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಪೂರ್ತಿ ಕಪ್ಪು ಬಣ್ಣಕ್ಕೆ ಬರೋವರೆಗೂ ರೋಸ್ಟ್ ಮಾಡ್ಕೊತಾನೆ ಹೋಗಬೇಕು. ಕೆಮಿಕಲ್ ಡೈಸ್ ಯೂಸ್ ಮಾಡೋ ಬದಲು ಈ ರೀತಿಯಾಗಿ ಒಂದ್ಸಲ ಮಾಡ್ಕೊಂಡು ನೋಡಿ, ಬೆಸ್ಟ್ ರಿಸಲ್ಟ್ನ ಪಡ್ಕೋತೀರಾ. ಸೊ ನೋಡಿ, ದಾಳಿಂಬೆ ಸೊಪ್ಪೆ ನಮ್ಮ ದಾಳಿಂಬೆ ನಮ್ಮ ಹೆಲ್ತ್ ಸಲುವಾಗಿ ಎಷ್ಟು ಒಳ್ಳೆಯದಾಗಿದೆಯೋ ನಮ್ಮ ಒಂದು ಹೇರ್ಗೆ ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಆಮೇಲೆ ಇಲ್ಲಿ ನಾನೇನು ಹಾಕ್ತಾಯಿದ್ದೀನಿ ಅಂದರೆ, ಎಲೆಯಲ್ಲಿ ಏನು ನಾವು ಕಾಚ್ ಅಂತ ಬಳಸ್ತೀವಲ್ಲ ವೀಕ್ಷಕರೇ, ಅದನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಇದು ಕೂಡ ಡಾರ್ಕ್ ಜೆಟ್ ಬ್ಲ್ಯಾಕ್ ಕಲರ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊತಾನೆ ಹೋಗಬೇಕು. ಒಂದು 5 ನಿಮಿಷದಲ್ಲೇ ರೆಡಿ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಯಾವುದೇ ಒಂದು ರೀತಿಯಾದಂಥ ಕೆಮಿಕಲ್ ಇಲ್ಲ, ಯಾವುದೇ ರೀತಿಯಾದಂಥ ಇಲ್ಲ ರಾಸಾಯನಿಕ ನಾನು ಬಳಸ್ತಾ ಇಲ್ಲ. ಜಸ್ಟ್ ಈ 3 ಇಂಗ್ರೀಡಿಯೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಸಾಕು, ನೀವು ನಿಮ್ಮ ಕೂದಲು ಆರೈಕೆನ ಕರಿ ಕಪ್ಪು ಬಣ್ಣಕ್ಕೆ ತಿರುಗಿಸ್ಕೋಬಹುದು. ಬಿಳಿ ಕೂದಲು ಸಮಸ್ಯೆ ಎಷ್ಟೇ ಇರಲಿ, ಇದರಿಂದ ಪರಿಹಾರ ಖಂಡಿತವಾಗ್ಲೂ ಪಡ್ಕೊಳ್ತೀರಾ. ಇವಾಗ ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾಯಿದೆ, ಚೆನ್ನಾಗಿದು ರೋಸ್ಟ್ ಆಗ್ತಾ ಇದೆ. ಸೊ ನೀವು ಏನು ಮಾಡಬೇಕಂದ್ರೆ, ದಾಳಿಂಬೆ ನಿಮ್ಮ ಹತ್ರ ಇದ್ದರೆ ಸೊಪ್ಪೆನ ನೀವು ಒಣಗಿಸ್ಕೊಂಡು ಕೂಡ ಇಟ್ಕೊಳ್ಬೋದು. ಸೊ ಮತ್ತು ನಿಮಗೆ ಯಾವಾಗ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕೆ ಆಗುತ್ತೆ ಅವಾಗ ಇದನ್ನು ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ. ಇವಾಗ ನೋಡಿ, ಕಲರ್ ಪೂರ್ತಿಯಾಗಿ ಸ್ವಲ್ಪ ಮಾತ್ರಕ್ಕೆ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ. ಇದನ್ನು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ರೋಸ್ಟ್ ಮಾಡ್ಕೊತಾನೆ ಹೋಗಬೇಕು. ಈ ಒಂದು ರೆಮಿಡಿ ನೀವು ಹಚ್ಕೋಬೇಕಾದ್ರೆ ನಿಮ್ಮ ತಲೆ ಮೇಲೆ ಎಣ್ಣೆ ಇರಬಾರ್ದು, ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ. ಮತ್ತು ಈ ಒಂದು ರೆಮಿಡಿನ ನೀವು ತಿಂಗಳಲ್ಲಿ 1-2 ಸಲ ಅಂತೂ ಖಂಡಿತವಾಗ್ಲೂ ಹಚ್ಕೊಳ್ಳೇಬೇಕಾಗಿದೆ. ಆವಾಗ ನಿಮಗೆ ಏನಂದರೆ ಇದರದ್ದು ರಿಸಲ್ಟ್ ಸಿಗೋದು. ಕೆಲವೊಮ್ಮೆ ನಾವು ಒಂದು ಸಲ ಯೂಸ್ ಮಾಡಿಕೊಂಡು ಆ ಒಂದು ರೆಮಿಡಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತೀವಿ. ಆದರೆ ಯಾವುದೇ ರೀತಿಯಾದಂಥ ರೆಮಿಡಿ ಇರಲಿ ವೀಕ್ಷಕರೇ, ಸ್ವಲ್ಪ ದಿನ ಅದನ್ನು ಕಂಟಿನ್ಯೂಯಸ್ ಆಗಿ ಬಳಸಿದ್ರೆ ಅದರ ರಿಸಲ್ಟ್ ಏನು, ಅದರದ್ದು ಉಪಯೋಗ ಏನಂತ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಸ್ವಲ್ಪ ದಿನ ಇದನ್ನು ಬಳಸ್ಕೊಂಡು ನೋಡಿ, ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಅದರಲ್ಲಿ ಡೌಟೇ ಇಲ್ಲ. ಅದು ಕೂಡ ವಿದೌಟ್ ಕೆಮಿಕಲ್. ಇವಾಗ ನೋಡಿ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ಇವಾಗ ಇದು ರೆಡಿ ಆಗಿದೆ. ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು 5 ನಿಮಿಷ ಸಲುವಾಗಿ ನಾನು ಇದನ್ನು ಕೂಲ್ ಡೌನ್ ಆಗೋಕ್ಕೆ ಬಿಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಅಂತ ಇಲ್ಲಿ ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ತಣ್ಣಗಾದ್ಮೇಲೆ ಮಿಕ್ಸಿ ಬೌಲ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಫೈನ್ ಪೌಡರ್ ಮಾಡ್ಕೊಂಡು ಬರಬೇಕು. ಸೊ ಈ ರೀತಿಯಾಗಿ ಕ್ರಷ್ ಮಾಡಿದ್ರೆ ಕೈಯಿಂದ ಕ್ರಷ್ ಆಗಬೇಕು. ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡು ನೋಡಿ, ಇವಾಗ ನಾನು ಫೈನಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ಸೊ ಈ ರೀತಿಯಾಗಿ ಈ ಒಂದು ಪೌಡರ್ ರೆಡಿ ಆಗುತ್ತೆ ವೀಕ್ಷಕರೇ. ಇದೇ ನಮಗೆ ಜೆಟ್ ಬ್ಲ್ಯಾಕ್ ಹೇರ್ ಮಾಡೋದು. ಬಿಳಿ ಕೂದಲು ಸಮಸ್ಯೆ ಎಷ್ಟೇ ಇರಲಿ, ನಿಮಗೆ ಎಷ್ಟೇ ವಯಸ್ಸಿರಲಿ, ಈ ಒಂದು ರೆಮಿಡಿನ ಚಿಕ್ಕ ಮಕ್ಕಳು, ಟೀನೇಜರ್ಸು ಅಥವಾ ಓಲ್ಡ್ ಜನರು ಯಾರು ಕೂಡ ಯೂಸ್ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಇಲ್ಲಿ ನಿಮಗೆ ಆಗೋದಿಲ್ಲ. ಯಾಕಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲಿ ನಾನು ಬಳಸಲಿಲ್ಲ. ಸೊ ನೆಕ್ಸ್ಟ್ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಈ ಒಂದು ಮ್ಯಾಜಿಕಲ್ ಕಪ್ಪಿರೋಂಥ ಪುಡಿನ ಇಲ್ಲಿ ಹಾಕ್ಕೊಳ್ಬೇಕು. ಸೊ ಇದ್ರ ಒಳಗಡೆ ಇವಾಗ ಏನು ಹಾಕ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು, ಇದನ್ನು ತಲೆ ಸ್ನಾನಕ್ಕೂ 1-2 ಗಂಟೆ ಮುಂಚೆ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಿಮಗೆ. ಇವಾಗ ಇದರಲ್ಲಿ ನಾನೇನು ಹಾಕಿದ್ದೀನಿ ಅಂದರೆ ವೀಕ್ಷಕರೇ, ಇಲ್ಲಿ ನಾನು ಸಾಸಿವೆ ಎಣ್ಣೆನ ಹಾಕಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು, ಅಥವಾ ಯಾವ ಆಯಿಲ್ನ ನೀವು ರೆಗ್ಯುಲರಾಗಿ ಬಳಸ್ಕೊತೀರಲ್ವ ಆ ಒಂದು ಎಣ್ಣೆನ ಇದರಲ್ಲಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಳಿ ಕೂದಲು ಸಮಸ್ಯೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆನೂ ಹಚ್ಕೊಳ್ಬೇಕಾಗುತ್ತೆ. ಹಚ್ಕೊಂಡು 2 ಅವರ್ಸ್ ಇಟ್ಕೊಂಡು ತಲೆ ಸ್ನಾನವನ್ನು
ಮಾಡ್ಕೊಳ್ಳಿ. ಭಾಳಷ್ಟು ಅಂದರೆ ಭಾಳಷ್ಟು ಒಳ್ಳೆಯಾಗಿರೋಂಥ ರೆಮಿಡಿ ಇದೆ, ವಿದೌಟ್ ಕೆಮಿಕಲ್. ಇದನ್ನು ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಕೊಂಡು ನೋಡಿ, ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಸೊ ಜೆಟ್ ಬ್ಲ್ಯಾಕ್ ಹೇರ್ಗೆ ಸಲುವಾಗಿ ಇದು ಒಂದು ಬೆಸ್ಟ್ ಆದಂಥ ರೆಮಿಡಿ ಇದೆ. ನೀವು ಕೂಡ ಒಂದು ಸಲ ಅಂತೂ ಇದನ್ನು ಟ್ರೈ ಮಾಡಿಕೊಂಡೇ ನೋಡಿ. ಸೊ ಈ ರೀತಿಯಾಗಿ ಬಿಳಿ ಕೂದಲು ಸಮಸ್ಯೆ ಎಲ್ಲೆಲ್ಲಿದೆ ಅದನ್ನೆಲ್ಲ ಹಚ್ಕೊಂಡು 1-2 ಗಂಟೆಗಳ ಕಾಲ ಇಟ್ಟು ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರಕ್ಕೆ ಒಂದು ಸಲ ಅಂತೂ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಜಾಸ್ತಿ ಬಿಳಿ ಕೂದಲು ಇದ್ದವರು ವಾರಕ್ಕೆ ಒಂದು ಸಲ ಮಾಡಿ, ಇಲ್ಲಾಂದರೆ ತಿಂಗಳಲ್ಲಿ 2 ಸಲ ಮಾಡಿದ್ರೂ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಸೊ ಈ ರೀತಿಯಾದ ಒಂದು ಕೆಮಿಕಲ್ ಇಲ್ಲದೆ ರೆಮಿಡಿನ ನೀವು ಕೂಡ ಯೂಸ್ ಮಾಡಿಕೊಂಡು ನಿಮಗೆ ಇದು ಹೇಗೆ ಯೂಸ್ ಮಾಡೋಂಥ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.